ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ಆಷಾಢ ಶುಕ್ರವಾರದ ಪ್ರಯುಕ್ತ ನಾವು ನಮ್ಮ ಊರಿನಲ್ಲಿ ಇರುವ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೇವೆ. ನಿಮಗೂ ಕೂಡ ದೇವಸ್ಥಾನಗಳನ್ನ ನೋಡಬೇಕು ಅನಿಸಿದ್ರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಫುಲ್ ನೋಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಾನು ಮತ್ತು ಅಮ್ಮ ಪಾಪು ಎಲ್ಲ ಹೋಗ್ತಾ ಇದ್ದೀವಿ. ರೋಡಲ್ಲಿ ಆಟೋ ಸಿಕ್ತು ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಹೋಗಿದ್ದು ದೇವಸ್ಥಾನ ಅಂದರೆ ಮಾರಮ್ಮನ ದಿವ್ಯ ಸನ್ನಿಧಿ. ಅಲ್ಲಿ ಹೋಗಿ ನೋಡಿದ್ರೆ ಫುಲ್ ರಶ್ ಆಗಿದ್ದರು. ಜನ ಎಲ್ಲ ಫುಲ್ ಆಷಾಢ ಶುಕ್ರವಾರ ಅಂತ ಫುಲ್ ಜನಗಳು ತುಂಬಿದ್ರು. ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ತೀರ್ಥ ಪ್ರಸಾದ ತಗೊಂಡು ಬಂದ್ವಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮಾರಮ್ಮನಿಗೆ ಈ ರೀತಿಯಾಗಿ ಹೂವಿನ ಅಲಂಕಾರದಿಂದ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ನೆಕ್ಸ್ಟು ಆಚೆಗಡೆ ಬಂದು ನನ್ನ ಮಗ ಕರ್ಪೂರ ಹಚ್ಚಿ ಕೈ ಮುಗಿದು ಬಂದ. ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ನಾವು ನಮ್ಮೂರಿನ ಪ್ರಸಿದ್ಧವಾದ ಬಳೆ ಮಂಟಪ ದೇವಸ್ಥಾನಕ್ಕೆ. ಅಲ್ಲಿ ಶಿವ ಮತ್ತು ಪಾರ್ವತಿಯ ದೇವರುಗಳಿದ್ದು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಮತ್ತು ಹೂವಿನ ಅಲಂಕಾರ ಮಾಡಿದ್ರು. ದೇವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿಯಾಗಿ ಪಾರ್ವತಿ ದೇವರಿಗೆ ಹೂವಿನ ಅಲಂಕಾರದಿಂದ ಮಾಡಿದ್ರು. ಈ ದೇವಸ್ಥಾನದಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಹೊರಟಿದ್ದು ಪ್ರಸಿದ್ಧವಾದ ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಪದ್ಮಾವತಿ ಅಮ್ಮನವರು ಹಾಗೆ ಶ್ರೀನಿವಾಸ ಸ್ವಾಮಿ ಹಾಗೆಯೇ ಮಹಾಲಕ್ಷ್ಮಿ ಅಮ್ಮನವರು ನೆಲೆಸಿರುತ್ತಾರೆ. ಕೊನೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ಇವತ್ತು ಅಮ್ಮನವರಿಗೆ ಬೆಣ್ಣೆಯಿಂದ ಅಲಂಕಾರ ಮಾಡಿದರು. ಅದನ್ನು ನೋಡಿ ತುಂಬಾ ಖುಷಿಯಾಯಿತು. ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ. ನಂತರ ಅಲ್ಲಿ ಇಟ್ಟಿರುವ ಅರಿಶಿನ ಕುಂಕುಮನ ತಗೊಂಡು ದೇವರಿಗೆ ಕೈ ಮುಗಿದು ನಮಸ್ಕರಿಸಿ ಆಚೆಗಡೆ ಬಂದವು. ಮತ್ತು ನಾನು ನನ್ನ ಮಗ ಇಬ್ಬರು ಅಲ್ಲೇ ನೆಲೆಸಿರುವ ಸಪ್ತಮಾತೃಕೆ ಚೌಡೇಶ್ವರಿ ತಾಯಿ ಅಮ್ಮನವರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಹಲವಾರು ದೇವರುಗಳು ಇಲ್ಲಿ ನೆಲೆಸಿರುತ್ತಾರೆ. ಬ್ರಾಹ್ಮಣಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಅಂತ ಹಲವಾರು ದೇವರುಗಳು ಇದ್ವು. ನಂತರ ಫ್ರೆಂಡ್ಸ್ ಇಲ್ಲಿ ಪ್ರಸಾದಕ್ಕೆ ಬಿಸಿಬೇಳೆಭಾತನ್ನು ಕೊಟ್ಟಿದ್ದರು. ಪ್ರಸಾದ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಅದರಿಂದ ನಾವು ಅಲ್ಲೇ ತಿಂದು ಮನೆಗೆ ಹೊರಟ್ವಿ. ಮನೆಗೆ ಹೋಗುವಾಗ ಅಲ್ಲಿ ಬಿಡಿಸಿರುವಂತಹ ಮರಿಯಾನೆ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತು ಇದಾಗಿತ್ತು ನಮ್ಮ ವ್ಲಾಗ್. ನಿಮಗೆಲ್ಲ ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.